ಹ್ಯಾಪಿ ಆನಿವರ್ಸರಿ. ಇವಾಗ ವೆಜ್ ಮಾಡಿದೀವಿ, ನಾನ್ ವೆಜ್ ಆಮೇಲೆ ನೋಡ್ಕೊಂಡು ಮಾಡೋಣ ಅಂತ ಹೇಳಿ. ಪೂಜಾ ಮಾದು ಆರ್ಡರ್ ಮಾಡಿಕೊಂಡು ಚೆನ್ನಾಯ್ತಾ. ಚಿಕನ್ ಪಾಪ್ಕಾರ್ನ್ ಮಾಡಲಿಕ್ಕೆ ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್. ಬಾಯಲ್ಲಿ ನೀರು ಬರ್ತೈತಂತೆ. ಇದು ಚೆನ್ನಾಗಿ ನೀವು ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾದು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಆ್ಯನಿವರ್ಸರಿ. ನಾನು ಲೇಟಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮೊನ್ನೆ ಎಲ್ಲ ಕ್ಲಾಸಸ್ ಮುಗೀತು, ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಅದು ಇದು ಅಂತ ಹೇಳಿ ಬ್ಯುಸಿ ಇದ್ದೆ. ಮಾರ್ನಿಂಗಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಆಚೆ ಹೋಗೋಣ ಅಂತೇಳಿ ಕೆಫೆಗೆ ಹೋಗ್ತಾಯಿದ್ದೀವಿ. ಮೆಲ್ಟನ್ ಕೆಫೆನ ಇಲ್ಲ ರಾಸ್ತಾನ ಫಿಲ್ಟರ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಯಾವ ಕಡೆಗೆ ಹೋಗಬೇಕು ಅಂತ ಅನಿಸುತ್ತೆ ಆ ಕಡೆಗೆ ಹೋಗೋಣ ಅಂತ. ನಮ್ಮ ಮಮ್ಮಿ ಅವರು ಬರ್ತಿದ್ದಾರೆ ನಮ್ಮ ಜೊತೆ. ಆ್ಯಂಡ್ ಭುವನ್ ಅಪ್ಪು ಅವರೇ ಹಾಯ್. ಅವರು ಇವತ್ತು ಮ್ಯಾಚ್ ನೋಡಬೇಕಿತ್ತಂತೆ, ಅದಕ್ಕೆ ಫೋನಲ್ಲೇ ನೋಡ್ಕೊತಾವನ ಹಂಗಂಗೇನೆ ಅಲ್ವಾ ಅಪ್ಪು? ಮಾಧು ಅವರೇ, ಯಜಮಾನ್ರೆ, ಏನು ಸಮಾಚಾರ? ಹ್ಯಾಪಿ ಆನಿವರ್ಸರಿ. ಏನು ಅನಿಸ್ತೈತೆ? ಸೂಪರ್. ಅದೊಂದು ಬಿಟ್ರೆ ಬೇರೆ ಏನೂ ಇಲ್ಲ, ಸೂಪರ್. ನೈತಿನಣ್ಣ, ಏನು ಸಮಾಚಾರ? ಊರಿಗೆ ಹೋಗ್ಬಿಟ್ಟಿದ್ದ ಅವನು, ತಿರ್ಗಾ ಕರ್ಸ್ಕೊಂಡಿದ್ದೀವಿ ಅವನ್ನ. ನಮ್ಮದು ಒಂಥರ ಅನ್ಪ್ಲಾನೆಡ್, ಯಾವುದು ಜಾಸ್ತಿ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಹೋಗೋದಿಲ್ಲ. ಸೊ ಹಂಗಾಗಿ ಅನ್ಪ್ಲಾನೆಡ್ ಹೋಗ್ಬೇಕು ಅಂತ ಒಂದು ಕಡೆ ಅಂದ್ಕೊಂಡಿರ್ತೀವಿ, ಬಟ್ ಇನ್ನೊಂದು ಕಡೆ ಬೇಡ ಅಂದ್ಕೊಂಡಿರ್ತೀವಿ. ಕೊನೆಗೆ ಬಂದ್ವಿ. ಹಾಗಾಗಿ ಪಪ್ಪುನು ಕರ್ಕೊಬರ್ತಾಯಿದ್ದೀವಿ ಜೊತೆಯಲ್ಲಿ. ಅದಕ್ಕೆ ನಮ್ಮ ಮಮ್ಮಿ ಕರ್ಕೊಬರ್ತಾಯಿದ್ದೀನಿ ಗೈಸ್. ನಾನು ಪಪ್ಪು ನೋಡ್ಕೊಳಕ್ಕೆ ಇರಲಿ, ಆ್ಯಂಡ್ ಅವರು ಜಾಸ್ತಿ ಎಲ್ಲೂ ಹೋಗಲ್ವಲ್ಲ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಗ್ಯಾಪಲ್ಲಿ ಅಪ್ಪುನ. ಮದು ಅಪ್ಪು ನೋಡಿ ಏನು ಮಾಡ್ತಾವನೆ. ನಾವಿವಾಗ ಮೆಲ್ಟಿನ್ ಕೆಫೆಗೆ ಬಂದಿದ್ದೀವಿ. ಆಲ್ರೆಡಿ ನಮ್ದು ಫೋಟೋ ಶೂಟ್ ಆ್ಯಂಡ್ ವಿಡಿಯೋ ಶೂಟ್ ಎಲ್ಲ ಆಯಿತು. ಮಾಧವರೇ, ಫೋಟೋ ಹೆಂಗಿತ್ತು? ಪಪ್ಪುಗೆ ಸೊಳ್ಳೆ ಜಾಸ್ತಿ ಐತೆ ಗೈಸ್, ಇಲ್ಲಿ ಸೊಳ್ಳೆ ಜಾಸ್ತಿ ಕಚ್ತೈತೆ ಅವನ್ಗೆ. ಇವಾಗ ಸ್ಮಾಲ್ದೊಂದು ಕೇಕ್ ಬಂದಿದೆ ಆ್ಯಂಡ್ ಏನೇನೋ ಆರ್ಡರ್ ಮಾಡಿದೀವಿ. ಇನ್ನೇನು ಟೈಮ್ ಐತಲ್ಲ ಗೈಸ್, ಹಂಗಾಗಿ ವೆಜ್ಜು ಇವಾಗ ವೆಜ್ ಮಾಡಿದೀವಿ, ನಾನ್ ವೆಜ್ ಆಮೇಲೆ ನೋಡ್ಕೊಂಡು ಮಾಡೋಣ ಅಂತ ಹೇಳಿ. ಪೂಜಾ ಮಾದು ಅಪ್ಪ ಅವರೇ, ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್. ವಾಟ್ ಕ್ಯಾಂಡಲ್ ಅಪ್ಪು ಹಚ್ಚೋದ್ರಲ್ಲೇ ಇರ್ತಾನೆ ಪಾಪ. ಇಲ್ಲಿ ಸೊಳ್ಳೆ ಐತೆ ಗೈಸ್, ಇಲ್ಲಿ ಪಾಪ ಪಪ್ಪುಮಾ ಎಲ್ಲೋ ಬಂದಿದೀನಿ ಅಂತ ಹೊಸ ಜಾಗ ಅಂತ ನೋಡ್ತವನೆ ಮದು ಅಲ್ವಾ? ನನ್ಗೆ ಅದೆಲ್ಲ ಬೇಡ, ಜಸ್ಟ್ ಏನಾದ್ರು ಒಂಚೂರು ಇದು ಡ್ರೈ ಫ್ರೂಟ್ಸ್ ತಿನ್ಸಿ ಬೇಡ. ಪಾಪು ಕೆಮ್ಮೈತೈತೆ, ಆಮೇಲೆ ಅದು ಎತ್ಕೊಳ್ಳಿ ಅನ್ಸ್ತೆ. ಪಾಪು ತಗೋ ಸಾಕು. ಅದು ಬೇಡಮ್ಮ, ಅದು ಬರೀ ಇತ್ತುಗೊಳ್ಳಿ, ಬೇಡ ಬಿಡಿ. ಅದು ಇಡೀ ಕ್ರೀಮ್ ಬೇಡ ನನಗೆ. ಇರು ಮಗ್ನೆ, ನಿಂದು ಬೇಡವಾ ಅಪ್ಪು? ಅಲ್ಲಿಂದ ನಾನು ಇವಾಗ ಶಿಫ್ಟ್ ಆದ್ವಿ. ಸೊಳ್ಳೆ ಸಿಕ್ಕಾಪಟ್ಟೆ ಐತೆ ಇಲ್ಲಿ. ವೆಜ್ ಆರ್ಡ್ರ್ ಮಾಡಿದ್ವಿ ಗೈಸ್. ಇವಾಗ 12 ಆಯಿತು ಅಂತ ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡು. ಚೆನ್ನಾಯ್ತಾ? ಫುಡ್ ಚೆನ್ನಾಗಿದೆ. ಆ್ಯಕ್ಚುಲಿ ನಂದು 3 ಇಯರ್ಸ್ ಬ್ಯಾಕ್ ನನ್ನ ಬರ್ಡೇ ಇದೇ ಪ್ಲೇಸಲ್ಲಿ ಇದೇ ಇದ್ರಲ್ಲಿ ಮಾಡಿದ್ದು, ಮಾದು ಮೆಲ್ಟಿನ್ ಕೆಫೆಲೇನೆ. ಹಾಗಾಗಿ ಅವಾಗ ಬಂದಿದ್ದಕ್ಕೆ ಇವಾಗ ಬಂದಿದ್ದು.
ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೈಕ್ ನಾವು ರಾತ್ರಿ ಎಷ್ಟು ಗಂಟೆ ಅಪ್ಪು 2 ಗಂಟೆ ಆಗಿತ್ತು ಬಂದಾಗ ಗೈಸ್. ಸರಿಯಾಗಿ ನಿದ್ದೆ ಇಲ್ಲ, ಒಂಥರ ಫೇಸ್ ಎಲ್ಲ ಸ್ಟ್ರೆಸ್ ಅಂತ ಅನಿಸ್ತೈತೆ. ಆ್ಯಂಡ್ ಇವತ್ತು ಒಂದು ಡೆಮೋ ಕೂಡ ಇತ್ತು, ಹಂಗಾಗಿ ಬೇಗ ಎದ್ದೆ ನಾನು. ಬೇಗ ಅಂದರೆ ಒಂದು 10ಗೆ ಎದ್ದಿದ್ದು. ಅಂದರೆ ಯೂಶ್ವಲಿ ನಾನೇನು ಮಾಡ್ತೀನಿ ಅಂತ ಅಂದರೆ ನನಗೆ ಮೇಕಪ್ ಆರ್ಡ್ರ್ ಬಂದಿರುತ್ತೆ ಅಲ್ವಾ, ಸೊ ಅವ್ರಿಗೆ ಒಂದು ಲೈಕ್ ಚೆನ್ನಾಗಿ ಮಾಡ್ತೀರಾ, ಏನು ನನಗೆ ಡೆಮೋ ಬೇಡ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದೇನೆಂದರೆ ಲೈಕ್ ಅವತ್ತಿನ ದಿನ ಅವರು ಗಡಿ ಬಿಡಿದಿರ್ತಾರೆ, ಅವ್ರ ಹತ್ರ ನಾವು ಯಾವ ಥರ ಏನು ಅಂತ ಫಸ್ಟೇ ಡಿಸ್ಕಸ್ ಮಾಡಿದ್ರೆ ಸೊ ಅವತ್ತು ಈಸಿ ಆಗುತ್ತೆ ಅಂತ ಹೇಳಿ ನಾನು ಬಿಫೋರ್ ಅವ್ರನ್ನ ಬರೋಕ್ಕೆ ಹೇಳಿ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದೆಲ್ಲ ತಿಳ್ಕೊಂಡು ಅದೇ ಥರ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇವಾಗ ಚಿಕನ್ ಕೇಳ್ತಿದ್ದಾನೆ ಅಪ್ಪು, ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಒಂಥರ ಚೆನ್ನಾಗಿತ್ತು, ಲೈಕ್ ಅಂದರೆ ಇವಾಗ ನಾನು ಜಾಸ್ತಿ ಸ್ವಲ್ಪ ಅಭ್ಯಾಸ ಮಾಡ್ಕೋತಾ ಇರೋದು ಆಚೆ ಹೋಗೋದೆಲ್ಲ. ಲೈಕ್ ಅಂದರೆ ಪಾಪುಗೆ ಇವಾಗ 6 ಆಗುತ್ತೆ, 5 ಕಂಪ್ಲೀಟಾಗಿ 6 ಆಗುತ್ತೆ. ಹಾಗಾಗಿ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಚೆದೆಲ್ಲ. ಅಂದರೆ ತೀರಾ ಜಂಕ್ ಫುಡ್ ಆ ಥರ ಎಲ್ಲ ಏನೂ ತಿನ್ನೋದಿಲ್ಲ ಗೈಸ್, ನಾರ್ಮಲಾಗೆ ತಿಂತೀನಿ. ಅಪ್ಪೋರು ಇವಾಗ ಚಿಕನ್ ಪಾಪ್ಕಾರ್ನ್ ಕೇಳ್ತವ್ರೆ. ನೆನ್ನೆ ಅಲ್ಲಿ ತಿಂದಿದ್ದ, ಆದರೂ ಇವಾಗ ಬೇಕು ಅಂತ ಹೇಳ್ತಿದ್ದಾನೆ. ಏನಪ್ಪು ಅದಲ್ಲದೆ ಇವತ್ತು ನಾಳೆ ಅಷ್ಟೇ ಫ್ರೀ, ಇನ್ನು ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ವೀಡಿಯೋ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ, ಯಾಕಂದರೆ ಫುಲ್ಲು ಸ್ಟ್ರೆಸ್ ಅನಿಸ್ಬಿಡುತ್ತೆ. ಅಲ್ಲಿ ಕ್ಲಾಸು ಮತ್ತು ಮನೆದು ಪಾಪುದು ಎಲ್ಲ ನೋಡಿಕೊಂಡು ಹಿಂಸೆ ಅನಿಸ್ಬಿಡುತ್ತೆ. ಅಪ್ಪೋರು ಬಂದು ಇವಾಗ ಚಿಕನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಂ ಹೇಳಿ, ಅಪ್ಪೋರು ಫುಲ್ ಬ್ಯುಸಿ ಇವಾಗ. ಹೆಂಗೆ ಮಲ್ಗೋನೆ? ಹಾಂ ಏನದು ಬಾಯಲ್ಲಿ ಫುಲ್ ಒಂದ್ಸಲಿ ಪಪ್ಪಾಯ ಬ್ಯಾಟಿಂಗ್ ಮಾಡ್ದೆ ಅಪ್ಪು. ಹಾಂ ಅಪ್ಪು ಕ್ರಿಕೆಟ್ ಕೋಚಿಂಗ್ ಅಂತೆ, ಸ್ವಿಮ್ಮಿಂಗ್ ಅಂತೆ, ಸಮ್ಮರಲ್ಲಿ ಫುಲ್ ಎಂಜಾಯ್ ಮಾಡ್ತವ್ರೆ ಅಪ್ಪೋರು. ಹಾಂ ಫುಲ್ಲು ಚೆನ್ನಾಗಿ ತೆಗ್ದವನೆ ಮಾರ್ಕ್ಸ್ ಎಲ್ಲ, ಬಟ್ 1% ಕಮ್ಮಿ ಬಂದ್ಬಿಟ್ಟೈತೆ ಅಂತ ಅವ್ನಿಗೂ ಅವ್ರ ಅಪ್ಪನಿಗೂ ನಾನು ಸ್ವಲ್ಪ ಇದಾಯ್ತಾಯಿತು. ಹಾಂ ಅದಕ್ಕೆ ನಾವು ನೆಕ್ಸ್ಟ್ ನಿನ್ನ ಬೋರ್ಡಿಂಗ್ಗೆ ಹಾಕ್ತೀವಿ, ಮಂಗಳೂರು ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ಅಂತ ಹೇಳ್ತಾ ಇದ್ದೀವಿ. ಏನಪ್ಪ ಹೋಯ್ತ್ಯಾ? ಅವ್ನಿಗೆ ಇಷ್ಟನೇ ಇಲ್ಲ ಆಚೆ ಹೋಗ್ಬೇಕು ಅಂತ ಅನ್ನೋದು. ನಮ್ಮ ಮಮ್ಮಿದು ಇಷ್ಟೇ ನಿಂತ್ಕೊಳ್ಳೋದು ಹಿಂಗೆ. ಹಾಂ ರೆಡಿ ಸ್ಟಡಿ 1 2 3 ಗೋ ಅಂತ. ಪಪ್ಪು ಮಲ್ಕೊಂಡ? ಏನು ನಿಮ್ಗೆ ಅಡುಗೆ? ಬ್ಲಿಂಕ್ ಆಯ್ತಾ ಐತೆ ಲೈಟ್ ಇಲ್ಲೆಲ್ಲಿದ್ದು. ಇಲ್ಲಿ ನೋಡಿ, ಇಲ್ಲಿ ಹಾಕೊಂಡು ಕೂತವನೆ ಟಿವಿನ. ಇವಾಗ ನಾನು ಮೇಲೆ ಹೋಗ್ಬೇಕು ಗೈಸ್. ಅದು ಬಿರಿಯಾನಿ ಮಾಡೋದಾ ಇಲ್ಲ ಏನು? ಅಪ್ಪು ಏನು ಕಟ್ ಮಾಡಿಸ್ಕೊಬಂದೈತೆ? ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಚಿಕನ್ ಪಾಪ್ಕಾರ್ನ್. ಮೊನ್ನೆ ನನ್ನ ಕಸಿನ್ ಬಂದಿದ್ಲು, ಅವಾಗ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಚಿಕನ್ ಪಾಪ್ಕಾರ್ನು. ಅದನ್ನೇ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಕಡೆ ಈ 7th ಬ್ಯಾಚ್ ಸ್ಟೂಡೆಂಟ್ ಎಲ್ಲ ಒಂಥರ ಮೆಮೊರಿಬಲ್, ಲೈಕ್ ಚೆನ್ನಾಗಿತ್ತು ಬ್ಯಾಚು, ಮತ್ತು ಚೆನ್ನಾಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ವರ್ಕ್ ಮಾಡ್ತಿದ್ರು. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಫೀಲ್ ಅನಿಸುತ್ತೆ. ಅದೇ ಥರ ಇವಾಗ ಮತ್ತೆ 8th ಬ್ಯಾಚು 16th ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಫಿಲ್ ಆಯಿತು ಸೀಟೆಲ್ಲ. ಅದೇ ನಾನು ಹೇಳಿದ್ದೀನಲ್ಲ 12 ಮೇಲೆ ಮಾಡೋಕ್ಕೋಗಲ್ಲ, ಜಾಸ್ತಿ ರಿಸ್ಕ್ ಬೇಡ ಅಂತ ಹೇಳಿ ಅಂತ. ಸೊ ಇನ್ನು ನಮ್ಮದು ನೆಕ್ಸ್ಟು 9th ಬ್ಯಾಚ್ ಬಂದು ಜೂನಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಲೈಕ್ ಇವಾಗ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಆಗಿದೆ ಗೈಸ್. ಫಸ್ಟೆಲ್ಲ ಓಕೆ ಒಂದು ಅವರೇಜ್ ಇತ್ತು, ಇವಾಗ 20% ಜಾಸ್ತಿ ಆಗಿದೆ. ಎಲ್ಲ ಮೇಕಪ್ ಪ್ರಾಡಕ್ಟು, ನಮ್ಮದು ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ ಆಗಿರ್ಬೋದು, ಎಲ್ಲ 20% ಜಾಸ್ತಿ ಆಗಿದೆ. ಅದ್ರ ಜೊತೆ ಗ್ಯಾಸ್ ಬೇರೆ ಸಿಗ್ತಾಯಿಲ್ಲ. ನಾವು ಇನ್ನೊಂದು ಏನಂದರೆ ಲೈಕ್ ನಾವು ಹೊರಗಡೆ ಹೋಗಬೇಕು ಕೂರ್ಗಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಎಲ್ಲ ಕಡೆ ಫುಡ್ದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಇಲ್ಲೇ ಸುಮ್ಮನೆ ಹಂಗೆ ಹೋಗಿದ್ದು ಬಂದ್ವಿ ಕೆಫೆಗೆ. ಓಕೆ ಅಪ್ಪೋರೆ ಹೋಗೋಣ ಇವಾಗ ಚಿಕನ್ ಮಾಡೋಕ್ಕೆ. ಕಾರ್ನ್ಫ್ಲೋರ್ ಚೆಲ್ದದ್ದು ನಾನು, ಒರೆಸ್ತಾ ಇರೋದು ಅಪ್ಪು. ನಾನು ಅಪ್ಪುಗೆ ಏನು ಮಾಡ್ಕೊಡ್ತಾ ಇದ್ದೀನಿ ಮಗನೇ? ಅಪ್ಪುಗೆ ಫೇವ್ರೆಟ್. ಹಾಂ ಮೊದಲೇ ಖುಷಿಯಿಂದ ಹೇಳು ಬುವ, ನೀನು ಹಿಂಗೆ ಮಾಡ್ಕೋತೀಯಾ? ಪಾಪ್ಕಾರ್ನ್ ಬಿರಿಯಾನಿ ಅಲ್ಲ ಅಮ್ಮ, ಚಪಾತಿ ಅಂದೆ ತಾನೇ. ಪಾಪ್ಕಾರ್ನ್ ಚಿಕನ್ ಮಾಡೋಕ್ಕೆ ಕಾರ್ನ್ಫ್ಲೋರ್ ಮತ್ತು ಇದು ಚಿಲ್ಲಿ ಪೌಡರ್ನ ಎತ್ಕೊಂಡಿದ್ದೀನಿ. ಇಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ, ಗ್ರೇವಿ ಚಾಪ್ಸ್ ಮಾಡ್ತಾಯಿದ್ದೀನಿ ಚಿಕನ್ದು. ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ನೆನ್ನೆದು ಸ್ವಲ್ಪ ಚಪಾತಿ ಇಟ್ಟಿತ್ತು, ನಮ್ಮ ಮಮ್ಮಿ ರಾತ್ರಿ ಕಲಿಸ್ಬಿಟ್ಟಿದ್ರು, ನಾವು ಆಚೆ ಹೋಗೋದಿಲ್ಲ ಅಂತ ಅಂದ್ಕೊಂಡು ಚಪಾತಿಗೆ. ಹಾಗಾಗಿ ಚಪಾತಿ ಮತ್ತು ಗ್ರೇವಿ ಮಾಡ್ಕೊಬಿಡೋಣ, ಬೇಕಿದ್ರೆ ನಾಳೆ ಬೇಕಿದ್ರೆ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಅಲ್ಲಿ ಚಿಕನ್ ವಾಶ್ ಆಗ್ತಿದೆ. ಇದಕ್ಕೆ ಬೇಬಿ ಕಾರ್ನ್ ಅಂತ ಇದ್ದೀನಿ ಅಪ್ಪು. ಏನಕ್ಕೆ ಅಪ್ಪು?
ಚಿಕನ್ ಪಾಪ್ಕಾರ್ನ್ಗೆ ಗೈಸ್ ನನಗೆ ಆಲೇ ಮರ್ತೋಯ್ತಿದ್ದೆ ನೋಡಿ. ಇಷ್ಟೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಮೆಣಸು, ಬೆಳ್ಳುಳ್ಳಿ ಆ್ಯಂಡ್ ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇಲ್ಲಿ ನಮ್ಮ ಭುವನ್ ನಮ್ಗೆ ಹೆಲ್ಪ್ ಮಾಡ್ತಾನೆ ಅವಾಗವಾಗ. ಹಾಂ ಎಲ್ಲ ಹೆಂಗೆ ಕಟ್ ಮಾಡಿಸಿದ್ಯಾ ನೋಡಕ್ಕ? ಚಿಕ್ಕದಾಗೆ ಐತೆ. ಹಾಂ ಚಿಕ್ಕದಾಗೆ. ನಮ್ಮ ಚೋಟು ವಿನಿ ಅವರೆಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ಹಾಗಾಗಿ ಇವಾಗ ನಮಗೆ ಹೊಸ್ದಾಗೆ ನಮ್ಮ ಭುವನ್ ಆಡಾಗವನೆ. ಭುವನ್ ಜೊತೆ ಜಾಸ್ತಿ ಈಗ ಅಂದರೆ ಅವರೆಲ್ಲ ಸೇಲ್ಸರ್ ಇರೋದ್ರಿಂದ. ನಿಂದು ಸೇಲ್ಸ್ ತಾನೇ? ಸೇಲ್ಸನೇ, ಬಟ್ ಆದರೆ ಅವರು ಫಸ್ಟಿಂದನೇ ಇರೋದ್ರಿಂದ ಅವನು LG ಪ್ರಮೋಟ್ರು ಇವನು ಚೋಟು. ಹಾಗಾಗಿ ಇವನು ಭುವನ್ ಇವಾಗ ಜಾಯ್ನ್ ಆಗಿರೋದ್ರಲ್ವ, ಇವಾಗೆಲ್ಲ ಹೇಳ್ಕೊಟ್ಟು ಅವ್ರನ್ನ ಪ್ರೋ ಮಾಡ್ತಾರೆ ಅಲ್ವಾ ಭುವನ್? ಇನ್ನು ನಮ್ಮ ಮಿನಿ ಅಲ್ಲಿ ಇಲ್ಲಿ ಓಡಾಡೋದೇ ಆಯ್ತದೆ. ಹಾಗಾಗಿ ಎಲ್ಲ ಬ್ಯುಸಿಯಾಗಿ ಹೋಗೋರೆ ಗೈಸ್. ಇವಾಗ ಚಿಕನ್ ಇದು ಚಾಪ್ಸಿಗೆ ಅದು ನೀರು ಅದ್ರಲ್ಲಿ ತೆಗಿಬೇಕು. ನಾನೇ ಹೇಳಿ ಪ್ಲ್ಯಾನು ಬೋನ್ಲೆಸ್ ಇರಬೇಕು ಇದಕ್ಕೆ ಅಪ್ಪು ಈ ಥರ. ಆದರೂ ಕೆಲವೊಂದು ಹಾಕ್ಬಿಟ್ಟವ್ರಲ್ವಾ, ಅದನ್ನು ತೆಗಿತಿರ್ಲಿಲ್ವ ಅವರು? ಏನಾಗಲ್ಲ ಅಷ್ಟೊಂದಿದ್ರೆ. ಬಟ್ ಮೊನ್ನೆ ಮಾಡಿದ್ವಿ, ಸಕ್ಕತ್ತಾಗಿತ್ತು ಅಲ್ವಾ ಅಪ್ಪು? ಆಂಟಿ ಬಂದಾಗ, ನನ್ನ ಕಸಿನ್ ಬಂದಾಗ ಮಾಡಿದ್ವಿ, ಚೆನ್ನಾಗಿತ್ತು. ನಾನು ಚಿಕನ್ ಪಾಪ್ಕಾರ್ನ್ ಮಾಡಲಿಕ್ಕೆ ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಇದು ಧನಿಯಾ ಪೌಡರ್ ಮತ್ತು ಸಾಲ್ಟು, ಪೆಪ್ಪರ್ ಪೌಡರ್. ಇಲ್ಲಿ ಲೆಮನ್ ತೊಗೊಂಡಿದ್ದೀನಿ. ನನ್ನ ಮಗನೂ ಕರ್ಕೊಬಂದ್ಬಿಡ್ತು ನಮ್ಮ ಮಮ್ಮಿ ಮೇಲ್ಗಡೆಗೆ. ಸೊ ಇದೆಲ್ಲ ನೀಟಾಗೆ ಮಿಕ್ಸ್ ಮಾಡಿ ಇದು ಚಾಪ್ಸು ರೆಡಿ ಆಯಿತು ಆಲ್ಮೋಸ್ಟ್. ಇರಲಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೀವಿ. ಇಲ್ಲಿ ಅಪ್ಪು ವೆಯ್ಟಿಂಗ್ ಮಾಡ್ತಿದ್ದಾನೆ. ಇನ್ನೂ ಒಂದು ರೌಂಡು ಹಾಕಬೇಕು. ಅಪ್ಪು ಫುಲ್ ಅಪ್ಪು ವೆಯ್ಟ್ ಮಾಡ್ತವನೆ. ಸೊ ಅದು ಆಯಿಲೆಲ್ಲ ನಾವು ಇದಾಕಿರ್ತೀವಲ್ವ ಮಸಾಲೆ ಐಟಮ್ನ, ಹಂಗಾಗಿ ಕಲರ್ ಚೇಂಜಸ್ ಆಗುತ್ತೆ. ಅಪ್ಪು ಬಾಯಲ್ಲಿ ನೀರು ಬರ್ತೈತಂತೆ. ಇದು ಚೆನ್ನಾಗೆ ನೀವು ಎಷ್ಟು ರೋಸ್ಟ್ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ. ರೈಟ್. ಇಲ್ಲಿ ನನ್ನ ಮಗನ ಕಾಲು, ಇಲ್ಲಿ ಚಿಕನು. ಅಪ್ಪು ಅವರು ಬ್ಯಾಟಿಂಗ್ ಆಲ್ರೆಡಿ. ಹೇಗಿದೆ? ಔಟ್ಸ್ಟ್ಯಾಂಡಿಂಗ್. ನಿನಗೆ ಬಿಡು ಇಷ್ಟ ಅಂತ ಗೊತ್ತು ನನಗೆ. ಬಟ್ ಈ ಥರ ಕ್ರಿಸ್ಪಿಯಾಗಿ ಮಾಡಿದ್ರೇ ಅದು ಟೇಸ್ಟು ಮಸ್ತಾಗಿರೋದು. ಏನಂತೀರ ಅಪ್ಪೋರೆ? ಈಗ ನೆಕ್ಸ್ಟ್ ಇನ್ನೊಂದು ರೌಂಡು ಹಾಕಬೇಕು. ಇನ್ನೊಂದು ರೌಂಡ್ ಹಾಕಿ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡ್ರೆ ನಮ್ಮ ಯಜಮಾನ್ರು ಬಂದಮೇಲೆ ಕೊಡೋದಷ್ಟೆ ಅಲ್ಲಮ್ಮ. ನಾನು ಯಾಕೆ ಈ ವಿಡಿಯೋನ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಂದು ಫೋನಲ್ಲಿ ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡಿ ಇಟ್ಟಿದ್ದೆ. ಬಟ್ ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಯಾವುದೂ ವೀಡಿಯೋ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಆ್ಯಂಡ್ ಸೇವ್ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಅಪ್ಡೇಟ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಸರಿ ಹೋಯಿತು ಫೋನು. ಸೊ ವೀಡಿಯೋ ಕೂಡ ಸೇವ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾವ ವೀಡಿಯೋನೂ ಡೌನ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ತುಂಬ ಲೇಟ್ ಆಗ್ತು. ಅನ್ಕೋಬೋದು ಆ್ಯನಿವರ್ಸರಿ ಆಗಿದ್ದು ಯಾವಾಗ, ನೀವು ವೀಡಿಯೋ ಹಾಕ್ತಾ ಇರೋದು ಯಾವಾಗ ಅಂತ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.